ಓಕೆ, ನಮಸ್ಕಾರ. ಈಗ ಸೆಕೆಂಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲರೂ ಕ್ಲಿಯರಾಗಿ ಕೇಳಿ ದಯವಿಟ್ಟು. ಇಲ್ಲಾಂದರೆ ನಿಮಗೆ ಮಿಸ್ ಆಗ್ಬೋದು, ಇಲ್ಲಾಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಕಮೆಂಟ್ಸಲ್ಲಿ ಹೇಳ್ತೀನಿ ಏನು ಅಂತ. ಇಲ್ಲಾಂದರೆ ನೀವು ಗೂಗಲಲ್ಲೂ ಚೆಕ್ ಮಾಡ್ಬೋದು. ಎಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸರಿನಾ ತಪ್ಪಂತ. ಬಟ್ ನಾನು ಹೇಳೋದು ಇಲ್ಲಿ ಹೇಳ್ತಾ ಇರೋದು ಗೂಗಲಿಗೂ ಸಿಗೋಲ್ಲ. ಯಾವುದೋ ಟೆಕ್ನಿಕಲ್ ವರ್ಡ್ ಮಾತ್ರ ನೀವು ಚೆಕ್ ಮಾಡ್ಕೊಳ್ಳಿ, ಗೂಗಲಲ್ಲಿ ಸಿಗುತ್ತೆ. ಬಟ್ ಇದನ್ನು ಯಾರೂ ಹೇಳಲ್ಲ. ಓಕೆ, ಆ್ಯಕ್ಚುಲಿ ನಮ್ಮ ಕನ್ನಡದಲ್ಲೂ ತುಂಬ ಜನ ಇದ್ದಾರೆ, ಅವರು ಯೂಟ್ಯೂಬರು, ಅವರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ, ಅದನ್ನು ಕೇಳಿ, ಆ ಥರ ಏನಿಲ್ಲ. ಬಟ್ ಏನಂದರೆ ಮಾರ್ಕೆಟು ಮೇನ್ ಮೂರು ಇರುತ್ತೆ ಇದರಲ್ಲಿ. ಮಾರ್ಕೆಟ್ ಮೇಲೆ ಹೋಗುತ್ತೋ, ಕೆಳಗಡೆ ಹೋಗುತ್ತೋ, ಇಲ್ಲ ಅಲ್ಲೇ ಇರುತ್ತೋ, ಅದು ಮೇನ್ ಗೇಮ್. ಇವಾಗ ನೋಡಿ, ಇವಾಗ ನಾವು ಇದಕ್ಕೆ ಹೋದರೆ, ಇವಾಗ ಸಪೋಸ್ ನಾನು ನಿಫ್ಟಿ 50 ಓಪನ್ ಮಾಡ್ತೀನಿ ಚಾರ್ಟು. ಅದರಲ್ಲಿ ನೀವು ನೋಡಿ, ಇದರಲ್ಲಿ ಓಕೆ, ಒಂದು ನಿಮಿಷ ನೋಡಿ, ಇದು ಚಾರ್ಟ್. 1 ಅವರ 1 ಡೇನ ಏನು ಬೇಕಾದ್ರೂ ಇಟ್ಕೊಬೋದು ನೀವು. 1 ವೀಕು, 5 ಮಿನಿಟು, 1 ಮಿನಿಟು, ಆ ಥರ ಚಾರ್ಟ್ ತೋರಿಸ್ತಾ ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಟ್ ಮಾಡ್ಕೊಂಡು. ಬಟ್ ನಾನು ಸ್ವಲ್ಪ ಹೇಳೋದು ಕೇಳಿ, ಇದು ಚಾರ್ಟ್ ಎಲ್ಲರೂ ನೋಡ್ಬೋದು, ಎಲ್ಲರಿಗೂ ಅಕೌಂಟ್ ಓಪನ್ ಮಾಡಿದ್ರೆ ಫ್ರೀಯಾಗಿ ಕೊಡ್ತಾರೆ ಜಿರೋದವರು. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನಂದರೆ, ಇವಾಗ ನೋಡಿ, ನಾನೇನು ಹೇಳ್ತಾಯಿದ್ದೀನಿ, ಇವಾಗ ಮಾರ್ಕೆಟ್ ಇಲ್ಲಿದೆ. ಓಕೆ, ಮಾರ್ಕೆಟ್ ಇಲ್ಲಿದ್ದರೆ ಇದರಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಈಗ ಇಲ್ಲಿ ಬಂದಮೇಲೆ ಮಾರ್ಕೆಟ್ ಕೆಳಗಡೆ ಬಂತು, ಇಲ್ಲಿ ಬಂದಮೇಲೆ ಮಾರ್ಕೆಟ್ ಮೇಲೆ ಹೋಯ್ತು, ಇಲ್ಲಿ ಬಂದಮೇಲೆ ಕೆಳಗಡೆ ಬಂತು, ಇಲ್ಲಿ ಬಂದಮೇಲೆ ಮೇಲೆ ಹೋಯ್ತು, ಕೆಳಗಡೆ ಹೋಯ್ತು, ಮೇಲೆ ಹೋಯ್ತು. ಇದೇ ಮಾರ್ಕೆಟ್ ಮಾಡೋದು ಕೆಲಸ, ಮೇಲೆ ಕೆಳಗೆ ಹೋಗೋದೇ ಕೆಲಸ. ಅಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ. ಬಟ್ಟು ಮಾರ್ಕೆಟ್ ಮೇಲೇ ಹೋಗುತ್ತೋ ಕೆಳಗಡೆನೇ ಹೋಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಯಾರು ಯೂಟ್ಯೂಬ್ನಾಗಲಿ ಇಲ್ಲ ಇನ್ನೊಬ್ರು ಯಾರಾಗಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಂದು ಸುಮ್ಮನೆ ಅನಾಲಿಸಿಸ್ ಮಾಡ್ತಾರೆ. ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು, ಪ್ರಾಬಬಿಲಿಟಿ ಅಷ್ಟೇ. ಅದು ಬಿಟ್ಟು ಇಲ್ಲ ಇಬ್ಬರಿಗೆ ಗೊತ್ತಿರುತ್ತೆ, ಒಬ್ಬರು ಭಗವಾನ್, ಇಲ್ಲಾಂದರೆ ಮೆಂಟಲ್, ಒಂದು ತಿಕ್ಲು, ಹುಚ್ಚು ಯಾರಿರ್ತಾನೆ ಅವನಿಗೆ ಗೊತ್ತಾಗ್ಬೋದೇನೋ. ಇನ್ನಿದ್ದರೆ ನನ್ನ ಪ್ರಕಾರ ಯಾರಿಗೂ ಗೊತ್ತಿರಲ್ಲ. ಯಾರಿಗಾನ ಗೊತ್ತಾಯಿತು ಸಪೋಸ್ ಇದು ಅಂದರೆ ಏನು ಕೆಲಸನೂ ಮಾಡ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ. ಒಂದೇ ದಿವಸಕ್ಕೆ ಅಂದರೆ ಸಾಕು, ಕೋಟಿ ಬರುತ್ತೆ. ಅಂದರೆ ಸಾಕು, ಅವ್ರು ಹೇಳ್ದಷ್ಟು ದುಡ್ಡು ಬರುತ್ತೆ. ಅದು ಭಗವಾನ್ ಆದಾಗ ಆಗ್ಬಿಡುತ್ತೆ. ನಾನು ಇಲ್ಲಿ ಬೈ ಮಾಡ್ತೀನಿ, ಇಲ್ಲಿ ಸೆಲ್ ಮಾಡ್ತೀನಿ, ಇಲ್ಲಿ ಸೆಲ್ ಮಾಡ್ತೀನಿ, ಇಲ್ಲಿ ಬೈ ಮಾಡ್ತೀನಿ ಅಂತ ಮಾಡಿದರೆ ಅವನು ಅಷ್ಟು ಇಂಟೆಲಿಜೆಂಟ್ ಇನ್ಯಾರೂ ಇರೋಲ್ಲ. ಬಟ್ ಆ ಥರ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಈಸಿಯಾಗಿ ಗೊತ್ತಾದರೆ ಅವರು ದುಡ್ಡು ಮಾಡ್ತಾರೆ. ಅದು ಗೊತ್ತಾಗಲ್ಲ. ಎಲ್ಲರೂ ಇದರಲ್ಲಿ ಫೇಲ್ ಆದೇ ಆಗ್ತಾರೆ. ಬಟ್ ಒಂದು ಅನಾಲಿಸಿಸ್ ಮಾಡಿದ ಮೇಲೆ, ಅದರಲ್ಲಿ ಸ್ವಲ್ಪ ದಿನಗಳಾದಮೇಲೆ ಅದನ್ನು ಏನು ಏಕೆ ಅಂದರೆ, ಈಗ ಜನ ಎಲ್ಲ ಏನು ಮಾಡ್ತಾರೆ ಅಂದರೆ, ಇದು ಭಾಳ ಈಸಿ ಇದೆ, ಇಲ್ಲಿ ಬೈ ಮಾಡು, ಇಲ್ಲಿ ಸೆಲ್ ಮಾಡು, 1 ಸೆಕೆಂಡ್ ಬೈ ಮಾಡ್ಬೋದು, 1 ಸೆಕೆಂಡ್ ಸೆಲ್ ಮಾಡ್ಬೋದು, ದುಡ್ಡು ಹಾಕಿ ಒಂಥರ ಇಸ್ಪೀಟ್ ಆಡಿದಾಗ ಏನಾಗ್ತೈತೆ ಅಂದರೆ, ಇಸ್ಪೀಟ್ ಆಡೋದ್ರಲ್ಲಿ ಯಾರಿಗೂ ಗೊತ್ತಿರಲ್ಲ. ಅದರೊಳಗಡೆ ಮೇಲೆ ಕೆಳಗಡೆ ಹೋಗುತ್ತೋ ಮೇಲೆ ಹೋಗುತ್ತೆ. ಈಗ ಅಂದರ್ ಬಾಯರ್ ಆಡ್ತಾರೆ, ಇಲ್ಲ 3 ಕಾರ್ಡ್ದು ಆಡ್ತಾರೆ, ಇಲ್ಲ ಇನ್ನೊಂದು ಜೋಡಿ ಆಡ್ತಾರೆ. ಬಟ್ ಅದರಲ್ಲಿ ಯಾರಿಗೂ ಗೊತ್ತಿರಲ್ಲ ಏನಿದೆ ಅಂತ. ಬಟ್ ಇದರಲ್ಲಿ ಆ ಥರ ಇಲ್ಲ. ನೀವು ಹಂಗೆ ತಿಳ್ಕೊಂಬಾರ್ದು ಇದರಲ್ಲಿ ಯಾರಿಗೂ ಗೊತ್ತಿರಲ್ಲ ಅಂತ. ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ ಅವರು ಈ ಗೇಮನ್ನು ಪ್ಲೇ ಮಾಡ್ತಾರೆ. ಅವ್ರು ಬೇಕಾದ್ರೆ ಇಲ್ಲಿಂದ ಕೆಳಗಡೆಯಿಂದ ಮೇಗಡೆನ ತಗೊಂಡೋಗ್ತಾರೆ, ಮೇಲೆಯಿಂದ ಕೆಳಗಡೆನ ತಗೊಂಡೋಗ್ತಾರೆ. ಅವ್ರಿಷ್ಟ. ಅವ್ರಿಗೆ ಅಂದರೆ ಅವ್ರಿಗೆ ಹೆಂಗೆ ಪ್ರಾಫಿಟ್ ಬರಬೇಕು ಹಂಗೆ ಮಾಡ್ತಾರೆ. ಬಟ್ ಒಂದೊಂದು ಸರಿ ದೊಡ್ಡ ಮೀನುಗಳೂ ಇದರಲ್ಲಿ ಏನು ಹೇಳ್ತಾರೆ, ಫೈಟ್ ಆಗ್ತವೆ. ಅಂದರೆ ಈಗ ಸಪೋಸ್ ಒಂದು ಎಕ್ಸಾಂಪಲ್ ತಗೋಬೇಕು ಅಂದರೆ, 1 ಕೋಟಿ ಇಬ್ಬರು ತಗಿರುತ್ತೆ ಅನ್ಕ. ಒಬ್ಬರು ಹೇಳ್ತಾನೆ ನಾನು ಮೇಲೆ ತಗೊಂಡೋಗ್ತೀನಿ, ಒಬ್ಬ ಹೇಳ್ತಾನೆ ಕೆಳಗಡೆ ತಗೊಂಡೋಗ್ತಾನೆ. ಅವು ಇಬ್ಬರು ತಗೋ ಸೇಮ್ ಅಮೌಂಟ್ ಇದ್ದರೆ ಅವಾಗೇನು ಮಾಡೋಕ್ಕಾಗಲ್ಲ. ಅದೇ ಒಂಥರ ಇಬ್ಬರು ರೌಡಿಗಳು ಜಗಳ ಆಡ್ದಂಗೆ. ಇಬ್ಬರು ಒಂದು 10 ಜನ ಈ ಕಡೆನೂ ಇರ್ತಾರೆ, 10 ಜನ ಆ ಕಡೆ ಇರ್ತಾರೆ. ಸೇಮ್ ಇನ್ಸ್ಟ್ರೂಮೆಂಟ್ ಅಂದರೆ ಕತ್ತಿ, ಚಾಕು ಎಲ್ಲ ಅವ್ರ ತಗೋ ಸೇಮೇ ಇರುತ್ತೆ. ಇಬ್ಬರು ಜಗಳ ಆಡಿದರೆ ಇಬ್ಬರು ಯಾರಿಗೆ ಪವರ್ ಜಾಸ್ತಿ ಇರುತ್ತೆ ಅಂದರೆ ಪವರು ಸೇಮೇ ಇರುತ್ತೆ ಅಂದ್ಕೊಂಡ್ರು ಅವಾಗ ಒಂದೇ ತಾಗಿರುತ್ತೆ. ಇಲ್ಲ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಇಲ್ಲ ಯಾರ ಹತ್ರ ಅವನು ಏನೇ ರೇಟ್ ಕೊಟ್ಟರು ನಾನು ಬೈ ಮಾಡ್ತೀನಿ, ಏನೋ ರೇಟ್ ಕೊಟ್ಟರು ಸೆಲ್ ಮಾಡ್ತೀನಿ ಅನ್ನೋ ಒಂದು ದುಡ್ಡು ಇದ್ದರೆ ಅವನು ಅನ್ಕೊಂಡಿರ್ತಾರ ಹೋಗುತ್ತಿಲ್ಲ. ಮೇಲೆ ಅಂದರೆ ಮೇಲೆ, ಇಲ್ಲ ಕೆಳಗಡೆ ಅಂದರೆ ಕೆಳಗೆ. ಆವಾಗ ಅವನು ಯಾರು ದುಡ್ಡು ಕಮ್ಮಿ ಇರ್ತಾನೆ ಅವನಲ್ಲಿ ಸೋಲ್ಬೇಕಾಗುತ್ತೆ. ಮ್ಯಾಟ್ರ್ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಹತ್ರ ಎಲ್ಲ ಫೈಟ್ ಮಾಡೋವಷ್ಟು ದುಡ್ಡು ಇರೋಲ್ಲ ಚಿಕ್ಕ ರಿಟೇಲ್ ಟ್ರೇಡರ್ ಹತ್ರ. ಅಂದರೆ ಇಬ್ಬರು ರೌಡಿಗಳು ಜಗಳಾಡ್ತಾರೆ. ಅದರಲ್ಲಿ ನಾವು ಯಾರ ಜೊತೆ ಹೋಗ್ತೀವಿ ಅಂದರೆ, FIS ಆಗಿರ್ಬೋದು, DIS ಆಗಿರ್ಬೋದು, ಯಾರು ದುಡ್ಡು ಜಾಸ್ತಿ ಇರುತ್ತೋ ಅವರು ಬೈ ಸೇಲ್ ಮಾಡ್ತಾರೆ. ಅವ್ರ ಜೊತೆ ನಾವು ಹೋದರೆ, ಸಪೋಸ್ ಇವಾಗ ಇಲ್ಲಿ ಬೈ ಮಾಡಿದ್ರೆ ಯಾರೋ ಒಬ್ಬರು FIS DIS ಯಾರೋ ಬೈ ಮಾಡಿದ್ರು, ಇವ್ರು ಇನ್ವೆಸ್ಟ್ ಮಾಡೋರು. ಇವ್ರು ಯಾರು ಏನಂತ ಹೇಳ್ತೀನಿ. ಇವಾಗ ಬೈ ಮಾಡ್ತಾರೆ ಅನ್ಕ. ಬೈ ಮಾಡಿದರೆ ಅವ್ರ ಜೊತೆ ನಾವು ಹೋದರೆ ನಮಗೂ ಅವ್ರ ಜೊತೆ ಪ್ರಾಫಿಟ್ ಸಿಗುತ್ತೆ. ಇಲ್ಲ ಅವ್ನು ಯಾವಾಗ ಸೇಲ್ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ನು ಯಾವಾಗಾದರೂ ಸೇಲ್ ಮಾಡ್ಬೋದು. ಬಟ್ ನಾವು
ಒಂದು ಅವನ ಜೊತೆಗೆ ಇದು ಚಾರ್ಟ್ ರೀಡಿಂಗ್ ಇಲ್ಲ ಇನ್ನೊಂದು ಏನೋ ಒಬ್ಬೊಬ್ರದ್ದು ಒಂದು ಎಲ್ಲರೂ ಹೇಳಿದ್ದು ನಡೆಯುತ್ತೆ ಇಲ್ಲಿ. ಯಾರು ನಡೆಯಲ್ಲ. ಒಬ್ರು ಹೇಳ್ತಾರೆ ಇದು ಇವಾಗ ನೋಡಿ ಒಬ್ಬರು ಹೇಳ್ತಾರೆ ಇದು ರೆಸಿಸ್ಟೆನ್ಸ್ ಇತ್ತು ಅಂತ. ಇಲ್ಲಿ ರೆಸಿಸ್ಟೆನ್ಸ್ ಹೋಯ್ತು, ಒಂದೇ ಸರಿ ಗ್ಯಾಪ್ ಅಪ್ ಆಗಿ ತಿರ್ಗಿ ಮೇಲೆ ಹೋಯ್ತು. ತಿರ್ಗಿ ಕೆಳಗಡೆ ಯಾಕೆ ಬರಬೇಕಾಯ್ತು? ಏನು ಕೆಲಸ ಇತ್ತು ಅದಕ್ಕೆ? ಹಂಗೆ ಮೇಲೆ ಹೋಗ್ಬೇಕಾಯ್ತು. ಇಲ್ಲಿ ಬೈ ಮಾಡೋರು ಅಂದರೆ ಬೈ ಮಾಡ್ಕೊಂಡು ಹೋಗ್ಬೇಕಾಯ್ತಲ್ಲ. ಇಲ್ಲ, ಅದು ಕೆಳಗಡೆ ಅದನ್ನೇ ಮಾರ್ಕೆಟು ಒಬ್ರದ್ದು ಒಂದು ಇಲ್ಲಿ ಬೈ ಮಾಡ್ದೆ, ಇಲ್ಲಿ ಸೆಲ್ ಮಾಡ್ದೆ, ಅವ್ನು ಪ್ರಾಫಿಟ್ ತಗೊಂಡ. ತಿರ್ಗಿ ಮಾರ್ಕೆಟ್ ರೆಸಿಸ್ಟೆನ್ಸ್ ಮೇಲೆ ಹೋದ್ಮೇಲೆ ಮೇಲೆ ಹೋಗ್ಬೇಕಾಯ್ತು, ಕೆಳಗಡೆ ಯಾಕೆ ಬಂತು? ಅದು ಯಾರಿಗೂ ಗೊತ್ತಿಲ್ಲ ಯಾಕೆ ಬಂತು ಅಂತ. ಅವನು ಆ ದುಡ್ಡು ಹಾಕೋನ್ ಮನಸ್ಸಲ್ಲಿ ಏನಿದೆಯೋ ಅದು ಅವ್ನು ನಡೆಯುತ್ತೆ, ಅದು ಅವ್ನ ಮನಸ್ಸು ಮೇಲೆ ನಡೆಯುತ್ತೆ. ಓಕೆ, ಇದು ಈಗ 5 ನಿಮಿಷ ಆಯಿತು. ಈ ವಿಡಿಯೋ ಸಾಕು, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.